ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ಹಿಸ್ಟ್ರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸು ನಮಗೆ ಕೇಳುವಂಥದ್ದು ಪ್ರಿಲಿಮ್ಸ್ ರಿಲೇಟೆಡ್ ಅಂತಂದರೆ ನಮಗೆ ಈ ಬ್ಯಾಟಲ್ಸ್ಗಳು ಕೇಳಿರ್ತಾರೆ. ಯಾವ್ಯಾವ ಬ್ಯಾಟಲ್ಸ್ಗಳಾದಮೇಲೆ ಯಾವ್ದು ಬಂತು. ಸೊ ಬ್ಯಾಟಲ್ಸ್ಗಳಲ್ಲಿ ಎರಡು ಥರದ ಕ್ವೆಶನ್ಸ್ನ ಕೇಳಿರ್ತಾರೆ. ಫಸ್ಟ್ ಒಂದು ಬಂದ್ಬಿಟ್ಟು ಕ್ರೊನಾಲಜಿ ಅಂತಂದರೆ ಫಸ್ಟ್ ಯಾವ ಬ್ಯಾಟಲ್ ಆಗಿತ್ತು, ಅದಾದಮೇಲೆ ನೆಕ್ಸ್ಟ್ ಯಾವುದು ಬಂತು ಅಂತ ಹೇಳ್ಬಿಟ್ಟು, ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯೂಶ್ವಲಾಗಿ ಯಾರ ಮಧ್ಯದಲ್ಲಿ ಆಗಿತ್ತು ಅಂತ ಹೇಳ್ಬಿಟ್ಟು, ಸೊ ಅಥವಾ ಯಾರು ಇದರಲ್ಲಿ ಪಾರ್ಟಿಸಿಪೆಂಟ್ಸ್ ಇದ್ದರು ಅಂತ ಹೇಳ್ಬಿಟ್ಟು ಸುಮ್ಮನೆ ಬರೆದಿರ್ತೀನಿ. ಅಂತಂದರೆ ಯಾವ ಕಿಂಗ್ಸ್ ಮಧ್ಯದಲ್ಲಿ ಈ ಥರ ಬ್ಯಾಟಲ್ಸ್ಗಳಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಯೂಶ್ವಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ಬ್ಯಾಟಲ್ಸ್ಗಳ ಲಿಸ್ಟು ತುಂಬಾ ಜಾಸ್ತಿ ಇದೆ. ಬಟ್ ಯಾವ ಬ್ಯಾಟಲು ಇಂಡಿಯಾದು ಹಿಸ್ಟ್ರಿಯ ಕೋರ್ಸ್ನ ಚೇಂಜ್ ಮಾಡ್ತಾ ಇರ್ತಾಯಿತ್ತು, ಸೊ ಆ ಥರದ ಬ್ಯಾಟಲ್ಸು ಯೂಶ್ವಲಾಗಿ ಕೇಳ್ತಾ ಇರ್ತಾರೆ. ಅದೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಇದು ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ PDFs ಮತ್ತು ಬೇರೆ ಥರದ್ದು ನೋಟ್ಸ್ ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ಲೇಟೆಸ್ಟ್ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಸೊ ಹಿಸ್ಟ್ರಿ ಅಂತ ನೋಡಿದ ತಕ್ಷಣ ನಮಗೆ ಫಸ್ಟ್ ಇಂಪಾರ್ಟೆಂಟ್ ಬ್ಯಾಟಲ್ ಅಂತ ನೋಡ್ಕೊಳ್ಳೋಂಥದ್ದು ಬ್ಯಾಟಲ್ ಆಫ್ ತರೈನ್ ಅಂತ. ಬ್ಯಾಟಲ್ ಆಫ್ ತರೈನು 1191 ಇದು ಫೈಟ್ ಮಾಡಿದ್ದು. ಇದರಲ್ಲಿ ಏನಾಗಿತ್ತು ಅಂತಂದರೆ ಪೃಥ್ವಿರಾಜ್ ಚೌಹಾನ್ ಅವರು ಮೊಹಮ್ಮದ್ ಘೋರಿ ಅವರಿದ್ದರು. ಸೊ ಇದರಲ್ಲಿ ಪೃಥ್ವಿರಾಜ್ ಚೌಹಾನ್ ಅವರು ಮೊಹಮ್ಮದ್ ಘೋರಿ ಅವ್ರನ್ನ ಸೋಲಿಸ್ಬಿಟ್ಟಿದ್ರು. ಇದಕ್ಕಿಂತ ಮುಂಚೆನೂ ಕೂಡ ತುಂಬಾ ಸರಿ ಪೃಥ್ವಿರಾಜ್ ಚೌಹಾನ್ ಅವರು ಮೊಹಮ್ಮದ್ ಘೋರಿ ಅವ್ರನ್ನ ಸೋಲಿಸ್ತಾ ಇದ್ರು. ಬಟ್ ಮೊಹಮ್ಮದ್ ಘೋರಿ ಅವರು ವಾಪಸ್ ಬರ್ತಾನೆ ಇರ್ತಾಯಿದ್ರು. ಅದಾಗಿ ನೆಕ್ಸ್ಟ್ ವರ್ಷನೇ ಇನ್ನೊಂದು ಸರಿ ತರೈನಲ್ಲೇ ಇನ್ನೊಂದು ಬ್ಯಾಟಲ್ ಆಯಿತು, ಸೆಕೆಂಡ್ ಬ್ಯಾಟಲ್ ಆಫ್ ತರೈನ್ ಅಂತ 1192 ಅದರಲ್ಲಿ ಮೊಹಮ್ಮದ್ ಘೋರಿ ಅವರು ಡಿಫೀಟ್ ಮಾಡಿದ್ರು ಪೃಥ್ವಿರಾಜ್ ಚೌಹಾನ್ ಅವ್ರನ್ನ. ಇನ್ನೊಂದು ಸ್ಟೋರಿ ಏನು ಹೇಳುತ್ತೆ ಅಂತಂದರೆ ಇಲ್ಲಿ ಬ್ಯಾಟಲ್ಸ್ ರಿಲೇಟೆಡ್ಡು. ಸೊ ಪೃಥ್ವಿರಾಜ್ ಚೌಹಾನ್ ಅವ್ರನ್ನ ಇವರು ಕರ್ಕೊಂಡು ಹೋಗ್ಬಿಟ್ಟಿದ್ರು, ಅಂತಂದರೆ ಪ್ರಿಸ್ನರ್ ಥರ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಆವಾಗ ಪೃಥ್ವಿರಾಜ್ ಚೌಹಾನ್ ಅವರ ಕೋರ್ಟ್ ಪೋಯೆಟ್ ಆಗಿದ್ರಲ್ಲ, ಸೊ ಅವರು ಚಾಂದ್ ಅವರು. ಸೊ ಚಾಂದ್ ಅವರು ಏನು ಮಾಡಿದ್ರು ಅಂತಂದರೆ ನನ್ನ ಕಳಿಸಿ ಅಲ್ಲಿ ಮೊಹಮ್ಮದ್ ಘೋರಿ ಅವ್ರ ಹತ್ರ ನಾನು ಪೃಥ್ವಿರಾಜ್ ಚೌಹಾನ್ ಅವ್ರನ್ನ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೋಗಿದ್ದಿದ್ರು. ಅದಾದಮೇಲೆ ಚಾಂದ್ ಅವರು ಹೋಗಿ ನಾವು ನೋಡ್ಕೋಬೇಕು ಅಂತಂದರೆ ಅಷ್ಟೊತ್ತಲ್ಲಿ ಪೃಥ್ವಿರಾಜ್ ಚೌಹಾನ್ ಅವ್ರದ್ದು ಕಣ್ಣನ್ನೇ ತೆಗೆದುಬಿಟ್ಟಿದ್ರು ಮೊಹಮ್ಮದ್ ಘೋರಿ ಅವರು. ಬಟ್ ಒಂದು ಚಾಲೆಂಜನ್ನ ಕೊಟ್ಟಿದ್ದರು ಚಾಂದ್ ಅವರು, ಯಾರಿಗೆ? ಮೊಹಮ್ಮದ್ ಘೋರಿ ಅವ್ರಿಗೆ. ಸೊ ಆ ಚಾಲೆಂಜಲ್ಲಿ ಏನಾಯಿತು ಅಂತಂದರೆ ಪೃಥ್ವಿರಾಜ್ ಚೌಹಾನ್ ಅವರು ಮೊಹಮ್ಮದ್ ಘೋರಿ ಅವ್ರನ್ನ ಸಾಯಿಸ್ಬಿಟ್ಟಿದ್ರು. ಬಟ್ ಇದರಲ್ಲಿ ಒಂದು ಚಿಕ್ಕ ಬ್ರೀಫ್ ಹಿಸ್ಟ್ರಿ ಹೇಳಿದೆ ನಾನು ಅಷ್ಟೇ. ಬಟ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟಲ್ಸ್ ನಮಗೆ ಪಾನಿಪತ್ ಬರೋವಂಥದ್ದು 1526. ಇದರಲ್ಲಿ ಬಾಬರು ಇಬ್ರಾಹಿಂ ಲೋಧಿ ಅವ್ರನ್ನ ಡಿಫೀಟ್ ಮಾಡ್ಕೊಂಡಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ಇದು ಬ್ಯಾಟಲು. ಯಾಕೆ ಅಂತಂದರೆ ಇದಕ್ಕಿಂತ ಮುಂಚೆ ನಮಗೆ ಲೋಧಿ ಡೈನೆಸ್ಟಿ ಅಂತಂದರೆ ನಮಗೆ ಡೆಲ್ಲಿ ಸುಲ್ತಾನೇಟು ರೂಲ್ ಮಾಡ್ಕೊತಾ ಇತ್ತು. ಎಲ್ಲಿ? ಡೆಲ್ಲಿ ಸುಲ್ತಾನೇಟ್ ಬಂದ್ಬಿಟ್ಟು ನಮಗೆ ಇಂಡಿಯಾದಲ್ಲಿ ರೂಲ್ ಮಾಡ್ಕೊತಾ ಇತ್ತು. ಈ ಟೈಮಲ್ಲಿ ಬಾಬರ್ ಬಂದ್ಬಿಟ್ಟು ಇಬ್ರಾಹಿಂ ಲೋಧಿ ಅವ್ರನ್ನ ಸೋಲ್ಸಿದ ಮೇಲೆ ಏನಾಯಿತು ಅಂತಂದರೆ ಮುಘಲ್ ಅವರು ಎಂಟರ್ ಆದರು ಇಂಡಿಯಾಗೆ. ಸೊ ಮುಘಲ್ ಅವರು ಎಂಟರ್ ಆದ್ರಲ್ಲ 1526 ಅದಕ್ಕೋಸ್ಕರ ಈ ಪಾನಿಪತ್ ಬ್ಯಾಟಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಅಲ್ಲಿಗೆ ಡೆಲ್ಲಿ ಸುಲ್ತಾನೇಟು ಎಂಡ್ ಆಗೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಈ ಬ್ಯಾಟಲ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕೇಳ್ತಾನೂ ಇರ್ತಾರೆ ಇದನ್ನು. ನೆಕ್ಸ್ಟ್ ನಾವು ಬ್ಯಾಟಲ್ ಆಫ್ ಕನ್ವಾ ನೋಡ್ಕೋಬೇಕು ಅಂತಂದರೆ 1527. ಇದರಲ್ಲೂ ಕೂಡ ಬಾಬರ್ ಏನು ಮಾಡಿದ್ರು ಅಂತಂದರೆ ರಾಣಾ ಸುಂಗ ಅವ್ರನ್ನ ಡಿಫೀಟ್ ಮಾಡ್ಕೊಂಡಿದ್ರು. ಸೊ ಡಿಫೀಟ್ ಮಾಡ್ಕೊಂಡ್ಮೇಲೆ ಏನಾಯಿತು ಅಂತಂದರೆ ಬಾಬರ್ ಅವರ ಸ್ಟ್ರೆಂತ್ ಏನಿತ್ತು ಇಂಡಿಯಾದಲ್ಲಿ, ಅವರ ಹೋಲ್ಡ್ ಏನಿತ್ತಲ್ಲ ಅದು ಇಲ್ಲೇ ಇಂಡಿಯಾದಲ್ಲೇ ಫಿಕ್ಸ್ ಆಗೋಗ್ಬಿಟ್ಟಿತ್ತು. ಅಂತಂದರೆ ಮುಂಚೆ ಇಂಡಿಯಾದಲ್ಲಿ ಬೇರೆ ಡೈನೆಸ್ಟೀಸು, ಬೇರೆ ಕಿಂಗ್ಸು ಅವರೆಲ್ಲರೂ ಕೂಡ ಇರ್ತಾಯಿದ್ರು. ಅದರಲ್ಲಿ ತುಂಬ ಪ್ರಾಮಿನೆಂಟ್ ಆಗಿದ್ದಿದ್ದು ನಮಗೆ ಡೆಲ್ಲಿ ಸುಲ್ತಾನೇಟು. ಸೊ ಬಾಬರು ಡೆಲ್ಲಿ ಸುಲ್ತಾನೇಟ್ ಅವ್ರನ್ನ ಸೋಲಿಸಿದ್ರು. ಅದಾದಮೇಲೆ ನೆಕ್ಸ್ಟು ಇನ್ನೂ ತಮ್ಮ ಹೋಲ್ಡನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಣಸುಂಗ ಅವ್ರನ್ನೂ ಕೂಡ ಇವರು ಸೋಲಿಸಿದ್ರು. ಅದಾದಮೇಲೆ ಏನಾಯಿತು ಅಂತಂದರೆ ಮುಘಲ್ ಅವರೇ ಇಲ್ಲಿ ಇಂಡಿಯಾದಲ್ಲಿ ರೂಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸಿಮಿಲರ್ ಲೈನ್ಸ್ ಮೇಲೇ ನಮಗೆ ಬ್ರಿಟಿಷರು ಕೂಡ ಅದರ ರೂಲು ಮಾಡಿದ್ದು. ನೆಕ್ಸ್ಟು ಬ್ಯಾಟಲ್ ಆಫ್ ಘಾಗ್ರಾ ನಾವು ನೋಡ್ಕೋಬೇಕು ಅಂತಂದರೆ 1529. ಇದರಲ್ಲಿ ಬಾಬರು ಮೊಹಮ್ಮದ್ ಲೋಧಿ ಮತ್ತು ಸುಲ್ತಾನ್ ನುಸ್ರತ್ ಶಾ ಇವ್ರನ್ನ ಡಿಫೀಟ್ ಮಾಡಿಕೊಂಡ್ರು. ಸೊ ಈ 3 ಬ್ಯಾಟಲ್ ಆದಮೇಲೆ ಏನಾಯಿತು ಅಂತಂದರೆ ಓವರಾಲಾಗಿ ಮುಘಲ್ ಡೈನೆಸ್ಟಿ ಇಂಡಿಯಾದಲ್ಲೇ ಎಸ್ಟಾಬ್ಲಿಷ್ ಆಗೋಗ್ಬಿಟ್ಟಿತ್ತು. ಸೊ ಇದ್ರ ಬಗ್ಗೆ ಕೆಲವೊಂದು ಕಡೆ ಡಿಬೇಟ್ಗಳಿರ್ತವೆ. ಅಂತಂದರೆ ಮುಘಲ್ ಅವರು ಹೊರಗಡೆಯಿಂದ ಬಂದುಬಿಟ್ಟಿದ್ರು, ಅವ್ರನ್ನ ನಾವು ಇಂಡಿಯನ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೊಳಕ್ಕಾಗಲ್ಲ, ಮುಘಲ್ ಅವರು ಸೇಮ್ ಬ್ರಿಟಿಷ್ ಅವ್ರ ಥರ ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಂದು ಕಡೆ ಬೇರೆ ಡಿಬೇಟ್ಸ್ಗಳು ಏನೇನು ಹೇಳ್ತಾರೆ ಅಂತಂದರೆ ಮುಘಲ್ ಅವರು ಹೊರಗಡೆಯಿಂದ ಬಂದ್ರೂ ಕೂಡ ಇಂಡಿಯಾದಲ್ಲೇ ಅವರು ಸೆಟಲ್ ಆಗೋದ್ರು. ಅಂತಂದರೆ ಇಂಡಿಯಾನ ಲೂಟಿ ಮಾಡಿಬಿಟ್ಟು ಬೇರೆ ಕಡೆ ತೊಗೊಂಡು ಹೋಗೋದೇ ಅವರ ಮೇನ್ ಏಮ್ ಆಗಿರಲಿಲ್ಲ. ಅಂತಂದರೆ ಆ ಥರ ಮುಗಲ್ಸ್ ಇದ್ದರು, ಬಟ್ ಅದೇ ಮೇನ್ ಏಮ್ ಆಗಿರಲಿಲ್ಲ. ಅದೇ ನಾವು ಬ್ರಿಟಿಷ್ ಅವ್ರನ್ನ ನೋಡ್ಕೋಬೇಕು ಅಂತಂದರೆ ಅವ್ರ ಮೇನ್ ಏಮ್ ಏನಾಗಿತ್ತು ಅಂತಂದರೆ ಇಂಡಿಯಾನ ಲೂಟಿ ಮಾಡಿಕೊಂಡು ಅವ್ರ ಕಡೆಗೆ ಬೇರೆ ವೆಲ್ತನ್ನ ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅದೊಂದು ಡಿಬೇಟ್ ಇತ್ತು. ಸೊ ನಿಮಗೇನಾದರೂ ಎಸ್ಸೆ ಟಾಪಿಕ್ಸ್ಗಳಲ್ಲಿ ಯೂಸ್ ಆದರೆ ಯೂಸ್ ಮಾಡ್ಕೊಂಡಿರಿ ಅದನ್ನು. ನೆಕ್ಸ್ಟು ಬ್ಯಾಟಲ್ ಆಫ್ ಚೌಸಾ 1539. ಇದರಲ್ಲಿ ಶೇರ್ ಶಾ ಅವರು
ಹುಮಾಯೂನ್ನವ್ರನ್ನ ಡಿಫೀಟ್ ಮಾಡ್ಕೊಂಡಿದ್ರು. ಅದರಿಂದ ಏನಾಯಿತು ಅಂತಂದರೆ ಮುಘಲ್ ರೂಲಿಗೆ ಒಂದು ಬ್ರೇಕ್ ಬಂದಿತ್ತು. ಸೊ ಮುಘಲ್ ರೂಲಿಗೆ ಬ್ರೇಕ್ ಕೊಟ್ಟಿತ್ತಲ್ಲ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಡೈನೆಸ್ಟಿ ಯಾವುದಾಗಿತ್ತು ಇಂಡಿಯಾದಲ್ಲಿ? ಮುಘಲ್ ಡೈನೆಸ್ಟಿನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಈ ಡೈನೆಸ್ಟಿಗೆ ಒಂದು ಬ್ರೇಕ್ ಕೊಟ್ಟಿರೋವಂಥದ್ದು ಒಂದು ಬ್ಯಾಟಲ್ ಆಗಿದೆ ಅಂತಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಬಂದ್ಬಿಟ್ಟು ನಮಗೆ ಬ್ಯಾಟಲ್ ಆಫ್ ಚೌಸಾ ಆಗಿರುತ್ತೆ. ಅದಾದಮೇಲೆ ಬ್ಯಾಟಲ್ ಆಫ್ ಕನೌಜ್ನ ನಾವು ನೋಡ್ಕೋಬೇಕು ಅಂತಂದರೆ ಶೇರ್ ಶಾ ಹುಮಾಯೂನ್ನ ಇನ್ನೊಂದು ಸರಿ ಡಿಫೀಟ್ ಮಾಡ್ಕೊಂಡ್ರು. ಅಂತಂದರೆ ಹುಮಾಯೂನು ವಾಪಸ್ ಹೋಗ್ಬಿಟ್ಟಿದ್ರು ಪರ್ಷಿಯನ್ ರೀಜನ್ನಿಗೆ. ಅದಾದಮೇಲೆ ವಾಪಸ್ ಬಂದರು ಇನ್ನೊಂದು ಸರಿ ಕೊಂಕರ್ ಮಾಡ್ಕೊಳೋಣ ಅಂತ ಶೇರ್ ಶಾ ಅವರು ಇನ್ನೊಂದು ಸರಿ ಹುಮಾಯೂನ್ನ ಡಿಫೀಟ್ ಮಾಡ್ಕೊಂಡಿದ್ರು. ಬಟ್ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್ತಲ್ಲಿ ಏನಾಯಿತು ಅಂತಂದರೆ ಅಕ್ಬರ್ ಅವರು ಹೇಮುನ ಡಿಫೀಟ್ ಮಾಡಿಕೊಂಡ್ರು. ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಮೇಲೆ ಏನಾಯಿತು ಅಂತಂದರೆ ಅಹಮದ್ ಶಾ ಅಬ್ದಾಲಿ ಇವರು ಮರಾಠಾಸ್ನ ಡಿಫೀಟ್ ಮಾಡಿಕೊಂಡ್ರು. ಸೊ ಮುಘಲ್ ರೂಲು ಇನ್ನೊಂದು ಸರಿ ರೆಸ್ಯೂಮ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಅದಕ್ಕೆ ಈ ಪಾನಿಪತ್ ಬ್ಯಾಟಲ್ಸ್ ಮಾತ್ರ ಇಂಪಾರ್ಟೆಂಟ್ ನಮಗೆ. ಯೂಶ್ವಲಾಗಿ ಇದನ್ನೇ ರಿಪೀಟೆಡಾಗಿ ಕೇಳ್ತಾ ಇರ್ತಾರೆ, ಯಾಕಂತಂದರೆ ಹಿಸ್ಟ್ರಿ ಕೋರ್ಸ್ನ ಇದು ಚೇಂಜ್ ಮಾಡಿದೆ. ನೆಕ್ಸ್ಟು ನಾವು ಸೌತ್ ಇಂಡಿಯಾಗೆ ಬಂದು ನೋಡ್ಕೋಬೇಕು ಅಂತಂದರೆ ಫಸ್ಟು ನಮಗೆ ಬ್ಯಾಟಲ್ ಆಫ್ ತಾಳಿಕೋಟೆ. ಇದಂತೂ ತುಂಬ ಇಂಪಾರ್ಟೆಂಟು. 1565 ಈ ಡೇಟ್ನ ಎಷ್ಟೊಂದು ಸರಿ ಕೇಳಿದ್ದಾರೆ ಅಂತಂದರೆ ಇಯರ್ನೇ ಎಷ್ಟೊಂದು ಸರಿ ಕೇಳಿದ್ದಾರೆ. ಡೆಕ್ಕಲ್ ಸುಲ್ತಾನೇಟ್ಸು ಏನು ಮಾಡಿದ್ರು ಅಂತಂದರೆ ಇವರು ವಿಜಯನಗರ ಎಂಪೈರ್ನ ಡಿಫೀಟ್ ಮಾಡಿಕೊಂಡ್ರು. ಅದಾದಮೇಲೆ ವಿಜಯನಗರ ಎಂಪೈರು ಒಂದು ಸ್ವಲ್ಪ ಸ್ಟ್ಯಾಂಡ್ ಸ್ಟಿಲ್ಲಿಗೆ ಬಂದುಬಿಟ್ಟಿತ್ತು. ಅದಾದಮೇಲೆ ಬ್ಯಾಟಲ್ ಆಫ್ ಹಲ್ದಿಘಾಟಿ ಇದನ್ನು ನಾವು ನೋಡ್ಕೋಬೇಕು ಅಂತಂದರೆ ರಾಜಾ ಮಾನ್ ಸಿಂಗು ಮುಘಲ್ ಆರ್ಮಿ, ಅದಾದಮೇಲೆ ರಾಣಾ ಪ್ರತಾಪ್ ಮೇವಾರ್ ಅವ್ರ ಮಧ್ಯದಲ್ಲಿ ಅನ್ಡಿಸೈಸಿವ್ ಬ್ಯಾಟಲ್ ಆಯಿತು. ಅಂತಂದರೆ ಇದರಲ್ಲಿ ಅವ್ರು ವಿನಾದ್ರು ಇವ್ರು ವಿನಾದ್ರು ಅಂತ ಇಲ್ಲ. ಸೊ ಒಂಥರ ಡಿಸೈಡೇ ಆಗಿಲ್ಲ ಯಾರು ವಿನಾದ್ರು ಅಂತ. ಸೊ ಅದಕ್ಕೆ ಇದು ಬ್ಯಾಟಲ್ ಆಫ್ ಹಲ್ದಿಘಾಟಿ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಅದಾದಮೇಲೆ ಬ್ಯಾಟಲ್ ಆಫ್ ಪ್ಲಾಸಿ 1757 ಇದರಲ್ಲಿ ಬ್ರಿಟಿಷ್ ಅವರು ಏನು ಮಾಡಿದ್ರು ಅಂತಂದರೆ ಸಿರಾಜುದ್ದೌಲಾ ಅವ್ರನ್ನ ಡಿಫೀಟ್ ಮಾಡಿದ್ರು. ಸೊ ಸಿರಾಜುದ್ದೌಲಾ ಒಂಥರ ಮೇಜರ್ ಪವರ್ ಆಗಿದ್ದಿದ್ರು. ಸೊ ಅವ್ರನ್ನ ಡಿಫೀಟ್ ಮಾಡಿಕೊಂಡ್ರು ಮೀರ್ ಜಾಫರಿನ ಹೆಲ್ಪ್ನ ತೊಗೊಂಡು. ಅದಾದಮೇಲೆ ಮೀರ್ ಜಾಫರಲ್ಲಿ ನವಾಬು ಕೂಡ ಆಗಿದ್ದಿದ್ರು. ಈ ಬ್ಯಾಟಲಿಂದ ಏನಾಯಿತು ಅಂತಂದರೆ ಬ್ರಿಟಿಷ್ ಅವ್ರದ್ದು ಒಂದು ಫೌಂಡೇಶನ್ನು ಎಸ್ಟಾಬ್ಲಿಷ್ ಆಯಿತು ಇಂಡಿಯಾದಲ್ಲಿ. ಬ್ರಿಟಿಷ್ ಅವ್ರ ಇನ್ಮೇಲೆ ರೂಲ್ ಮಾಡ್ತಾರೆ, ಬರೀ ಟ್ರೇಡ್ ಮಾಡ್ಕೊಳ್ಳೋವಲ್ಲ, ಬರೀ ವ್ಯಾಪಾರ ಮಾಡ್ಕೊಳ್ಳಲ್ಲ, ಇಂಡಿಯಾನ ರೂಲು ಕೂಡ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಬ್ಯಾಟಲ್ ಆಫ್ ವ್ಯಾಂಡಿ ವಾಶಲ್ಲಿ ಏನು ಗೊತ್ತಾಯಿತು ಅಂತಂದರೆ ಬ್ರಿಟಿಷ್ ಅವರು ಎಕ್ಸಾಕ್ಟಾಗಿ ಇಂಡಿಯಾದಲ್ಲಿ ಕಂಪ್ಲೀಟಾಗಿ ಸೆಟಲೇ ಆಗಿಬಿಡ್ತಾರೆ ಇಂಡಿಯಾನ ಲೂಟಿ ಮಾಡ್ಕೊಳ್ಳೋಕ್ಕೆ, ಅಥವಾ ಇಂಡಿಯಾನ ರೂಲ್ ಕಂಪ್ಲೀಟಾಗಿ ಅವರೇ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಹೇಳೋಂಗೆ. ಸೊ ಸಿಮಿಲರ್ ಮುಘಲ್ ಲೈನ್ಸಲ್ಲೂ ಕೂಡ ನೀವು ನೋಡ್ಕೊಂಡಿರ್ಬೋದಲ್ಲ. ಸೊ ಮುಘಲಲ್ಲೂ ಕೂಡ ಸಿಮಿಲರ್ ಹಿಸ್ಟ್ರಿ ಆಗಿತ್ತು ನೋಡಿ. ಸೊ ಅದೇ ಥರನೂ ಕೂಡ ಇದರದ್ದು ಬ್ರಿಟಿಷ್ ಅವ್ರದ್ದು ಕೂಡ ಆಗಿತ್ತು 1760ಯಲ್ಲಿ. ಯಾಕಂತಂದರೆ ಸಿರಾಜುದ್ದೌಲಾ ಅವ್ರನ್ನ ಡಿಫೀಟ್ ಮಾಡಿದಾಗ ಮೇಜರ್ ಪ್ಲೇಯರ್ ಆಗಿ ಬ್ರಿಟಿಷ್ ಅವ್ರಿಗೆ ಇದ್ದಿದ್ದೆ ಫ್ರೆಂಚು ಅಥವಾ ಫ್ರಾನ್ಸ್ ಅವರು. ಸೊ ವ್ಯಾಂಡಿ ವಾಶಲ್ಲಿ ಫ್ರಾನ್ಸ್ ಅವ್ರನ್ನ ಡಿಫೀಟ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಬ್ರಿಟಿಷ್ ರೂಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಇಂಡಿಯಾದಲ್ಲಿ. ಸೊ ಡಿಫೀಟ್ ಮಾಡಿದ್ರು ಫ್ರೆಂಚ್ನ ಇದರಲ್ಲಿ. ಬಟ್ ಆ್ಯಕ್ಚುಲಾಗಿ ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಬ್ರಿಟಿಷು ಫ್ರೆಂಚು ಅಂತಲೇ ನಮಗೆ ಬಂದಿರುತ್ತೆ. ಬಟ್ ಆ್ಯಕ್ಚುಲಾಗಿ ಯುರೋಪಲ್ಲಿ ಅವ್ರ ಮಧ್ಯದಲ್ಲಿ ವಾರ್ ಏನು ನಡೀತಾ ಇತ್ತಲ್ಲ ಅದರ ರಿಪರ್ಕಷನ್ಸು ಈ ಥರದ್ದು ಇಲ್ಲಿ ಇಂಡಿಯಾದಲ್ಲೂ ಕೂಡ ಅದು ಒಂದು ವಾರ್ ಇತ್ತು ಅಂತ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟಲ್ ಬಂದ್ಬಿಟ್ಟು ಬ್ಯಾಟಲ್ ಆಫ್ ಬಕ್ಸರು. ಇದರಲ್ಲಿ ಕಂಪ್ಲೀಟಾಗಿ ಸೆಟಲೇ ಆಗೋಗ್ಬಿಟ್ಟಿದ್ರು. ಯಾಕಂತಂದರೆ ಬ್ರಿಟಿಷ್ ಅವರು ಕಂಬೈನ್ಡ್ ಫೋರ್ಸಸ್ ಅಂತಂದರೆ ಲಾಸ್ಟ್ ಒಂದು ಅಟೆಂಪ್ಟ್ ಮಾಡ್ಕೊಂಡು ನಾವು ಬ್ರಿಟಿಷ್ ಅವ್ರನ್ನ ಡಿಫೀಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮೀರ್ ಕಾಸಿಮು, ಶುಜಾವುದ್ದೌಲಾ, ಶಾ ಆಲಮು ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟಿದ್ರು. ಮೂರು ಜನ ಕೂಡ ಸೇರ್ಕೊಂಡಿದ್ರು. ಈ ಕಡೆ ಬೆಂಗಾಲ್, ಬಿಹಾರ, ಒಡಿಸ್ಸಾ, ಅವತ್ತು ಈ ರೀಜನ್ಗಳೆಲ್ಲದೂ ಕೂಡ ಸೇರಿಕೊಂಡು ಮುಘಲ್ ಎಂಪರರ್ನು ಕೂಡ ನೀವು ನಮಗೆ ಪವರ್ ಅಂತಂದರೆ ನೀವು ನಮಗೆ ಸಪೋರ್ಟ್ನ ಕೊಡಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮು ಫೈಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು. ಬಟ್ ಅದರಲ್ಲೂ ಕೂಡ ಅವರು ಸೋತೋಗ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಬ್ರಿಟಿಷ್ ಅವರು ಕಂಪ್ಲೀಟಾಗಿ ಅದಾದಮೇಲೆ ತಮ್ಮ ಪಾಲಿಸೀಸ್ ತರೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದಕ್ಕೆ ನೀವು ನೋಡ್ಕೊಂಡಿರ್ಬೋದು 1764 ಆದಮೇಲೆ 1773ಇಂದ ರೆಗ್ಯುಲೇಟಿಂಗ್ ಆ್ಯಕ್ಟು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಬ್ಯಾಟಲ್ ಆಫ್ ಸಮೂಗಢಲ್ಲಿ ನಮಗೆ ಔರಂಗಜೇಬ್ ಅವರು ದಾರಾ ಶಿಕೋನ ಡಿಫೀಟ್ ಮಾಡ್ಕೊಂಡಿದ್ರು. ಏನ್ಷಿಯಂಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು, ಈ ಥರದ್ದು ಕೇಳ್ತಾ ಇರ್ತಾರೆ. ಅದಾದಮೇಲೆ ಬ್ಯಾಟಲ್ ಆಫ್ ಕರ್ನಾಲು ನಮಗೆ ನಾದಿರ್ ಶಾ ಇದರಲ್ಲಿ ಮುಘಲ್ ಎಂಪರರ್ ಮೊಹಮ್ಮದ್ ಶಾ ಅವ್ರನ್ನ ಡಿಫೀಟು ಮಾಡ್ಕೊಂಬಿಟ್ಟಿದ್ರು. ಸೊ ಇವೆಲ್ಲದು ಮತ್ತು ಬೇರೆ ಎಕ್ಸ್ಟ್ರಾ ನೋಟ್ಸ್ ಬೇಕಾಗಿದ್ದರೆ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.